ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಪ್ರೀತಿ, ಪ್ರೇಮ, ಪ್ರಣಯ ಈ ಮೂರು ಪದಗಳು ಸದಾ ನಮ್ಮ ಕಿವಿಗೆ ಮೇಲೆ ಬೀಳ್ತಾನೆ ಇರ್ತವೆ. ನಮ್ಮ ಹೃದಯ ಈ ಪ್ರೀತಿ, ಪ್ರೇಮ, ಪ್ರಣಯವನ್ನ ಎಲ್ಲ ವಯಸ್ಸಿನಲ್ಲೂ ಅರಸ್ತಾನೆ ಇರುತ್ತೆ. ಮುಖ್ಯವಾಗಿ ಯೌವನದಲ್ಲಿ ಪ್ರೀತಿಯ ಹೊಸ ರುಚಿ ಆ ಯೌವನದಲ್ಲಿ ನಮಗೆ ಬರುತ್ತೆ. ಪ್ರೀತಿ ಅಂದ್ರೆ ಏನು ಅಂದ್ರೆ ಪುರುಷ ಮತ್ತು ಸ್ತ್ರೀಯ ನಡುವಿನ ಪ್ರೀತಿ. ಆ ಪ್ರೀತಿಯ ಅರಿವು ನಮಗೆ ಆ ಹದಿಹರೆಯದ ವಯಸ್ಸಿನಲ್ಲಾಗುತ್ತೆ. 13-14 ವರ್ಷಕ್ಕೆ ಒಂದು ರೀತಿಯ ಅದರ ಲಕ್ಷಣಗಳು ನಮಗೆ ಕಾಣಿಸೋಕೆ ಶುರುವಾಗುತ್ತೆ. ನಮಗೆ ಅದರ ಬಗ್ಗೆ ಒಂದು ಆಕರ್ಷಣೆಯನ್ನು ಮೂಡೋಕೆ ಪ್ರಾರಂಭ ಆಗುತ್ತೆ. ಅಂದರೆ ಆ ಭಾವನೆಯ ಬಗ್ಗೆ ಒಂದು ರೀತಿಯ ಆಕರ್ಷಣೆ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಆ ವಯಸ್ಸಿನಲ್ಲಿ ಬರುವಂಥ ಆ ಭಾವನೆ ಬಹಳ ಸುಂದರವಾಗೂ ಇರುತ್ತೆ. ಸದಾ ನಗ್ನಗ್ತಾ ನಮ್ಮ ಮುಖ ಇರುತ್ತೆ, ಸದಾ ಎಲ್ಲವೂ ಸುಂದರವಾಗಿ ಕಾಣ್ತಾ ಇರುತ್ತೆ. ಈ ಪ್ರೀತಿ, ಪ್ರೇಮ, ಪ್ರಣಯವನ್ನ ಆಧಾರವಾಗಿಟ್ಕೊಂಡು ಪ್ರೇಮಿಗಳ ದಿನಾಚರಣೆ ಅಂತ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಹೌದು, ಆದರೆ ಸದ್ಯದಲ್ಲಿ ಭಾರತದಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಒಂದು ದಿನಾಚರಣೆ ಆಗಿದೆ ಈ ಪ್ರೇಮಿಗಳ ದಿನಾಚರಣೆ. ಈ ಪ್ರೇಮಿಗಳ ದಿನಾಚರಣೆಯನ್ನು ಮಾಡಬೇಕು ಅಂತ ಒಂದು ಗುಂಪು, ಮಾಡಬಾರ್ದು ಅಂತ ಮತ್ತೊಂದು ಗುಂಪು, ಈ ಗುಂಪುಗಳ ನಡುವಿನ ಕ್ಲಾಶ್ ಇವೆಲ್ಲವನ್ನು ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ. ಆ ದಿನಾಚರಣೆ ಸುಂದರವಾಗಿರುವವರೆಗೂ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಅದನ್ನೇ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಜೀವನಗಳನ್ನೇ ಆ ಒಂದು ದಿನಕ್ಕಾಗಿ ಮೀಸಲಿಟ್ಟು ನಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳೋದು ಸರಿನೋ ತಪ್ಪು, ಈ ಎಲ್ಲ ವಾದವನ್ನ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ನೀವು ನೋಡಲಿದ್ದೀರಿ. ಪರ ವಿರೋಧ ಮಾತಾಡೋದಕ್ಕೆ ಹಿರಿಯರೂ ಬಂದಿದ್ದಾರೆ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಬಂದಿದ್ದಾರೆ. ಎಲ್ಲರ ಮಾತನ್ನ ಕೇಳೋಣ. ವ್ಯಾಲೆಂಟೈನ್ಸ್ ಡೇಯನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಪ್ರೇಮಿಗಳ ದಿನಾಚರಣೆ ಬರೀ ಫೆಬ್ರವರಿ 14 ಮಾಡೋದಕ್ಕೆ ನಮಗೂ ಅಷ್ಟು ಮನಸ್ಸಿಲ್ಲ. ಪ್ರತಿನಿತ್ಯ ಪ್ರೇಮಿಗಳ ದಿನ ಆಗಿ ಪ್ರೇಮದ ಹೆಸರಲ್ಲಿ, ಪ್ರೀತಿಯ ಹೆಸರಲ್ಲಿ ಸ್ವೇಚ್ಛಾಚಾರ ಮಾಡಿಕೊಂಡು ನಮ್ಗೆ ಇವತ್ತು ಪ್ರೇಮಿಗಳ ದಿನ ಎಲ್ಲಿ ಬೇಕಾದ್ರೂ ನಾವು ಯಾವ ಥರ ಬೇಕಾದ್ರೆ ಇರ್ಬೋದು, ಅದಕ್ಕೆ ಒಂದು ಅರ್ಹತೆ ಇರೋರು ಮಾಡಲಿ. ನೀವಿಬ್ರು ಯಾರು? ಮಹೇಶ್. ನೀವ್ಯಾರು? ಏನ್ ಮಹೇಶ್, ಯಾತಕ್ಕಾಗಿ ಬಂದಿದ್ದೀರಿ? ಮದುವೆ ಆಗ್ಬೇಕಾ? ಇಲ್ಲ. ಏನಮ್ಮ ನಿಜವಾಗ್ಲೂನಾ? ಮನೇಲಿ ಹೇಳ್ಕೊಂಡು ಬಂದಿದ್ದೀರಾ? ಹೇಳ್ದೆ ಕೇಳ್ದೆ ಓಡ್ ಬಂದ್ಬಿಟ್ಟಿದ್ದೀರಾ? ಯಾವ ಊರಪ್ಪ? ಏನ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಬಂದಿದ್ದೀರಪ್ಪ? ಗೊತ್ತು, ಆದರೂ ಮಾಡಲೇಬೇಕು ಅಂತ ಬಂದಿದ್ದೀರಿ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತೇನಪ್ಪ? ಮನೆಯಲ್ಲಿ ಇಬ್ರು ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಮೊದಲು ಎಲ್ಲರೂ ಮಾತಾಡ್ತಾರೆ, ಮಾತಾಡೋದನ್ನ ಕೇಳಿ, ಅದಾದ್ಮೇಲೂ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಯೋಚನೆ ಮಾಡಿ ನಿಮ್ಮ ವಿಚಾರವನ್ನು ಮಾತಾಡಿ. ಪ್ರೀತಿ ವೀಕ್ಷಕರೇ, ಬರೀ ವಾದ ವಿವಾದ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಮದುವೆ ಆಗ್ತೀನಿ ಅಂತ ಇಬ್ಬರು ಬಂದ್ಬಿಟ್ಟಿದ್ದಾರೆ. ಇಬ್ಬರು ಯುವಕರು, ಇವರ ಮನಸ್ಸಿನಲ್ಲಿ ಏನಿದೆ, ಈ ವಾದ ವಿವಾದದ ನಂತರ ಇವರ ಮೇಲೆ ಏನು ಪ್ರಭಾವ ಆಗುತ್ತೆ, ಇವರ ಮದುವೆ ನಿಜವಾಗ್ಲೂ ನಡೆಯುತ್ತೋ ನಡೆಯಲ್ವೋ, ಇವತ್ತಿನ ಬದುಕು ಜಟಕಾ ಬಂದಿದೆ. ಪ್ರೇಮಿಗಳ ದಿನಾಚರಣೆಯನ್ನು ವಿರೋಧಿಸುವಂತಹ ನಮ್ಮ ನ್ಯಾಯವಾದಿಗಳಾದ ಸೋಮಶೇಖರ್ ಅವರು, ಶ್ರೀಮತಿ ಸುಧಾಮೂರ್ತಿ ಅವರು ಮತ್ತು ಶೋಭಾ ಅವರು, ಜೊತೆಗೆ ನಮ್ಮೊಂದಿಗೆ ನಗರಿ ಬಾಬಯ್ಯನವರು, ಉಮೇಶ್ ಅವರು ಮತ್ತೆ ಗೌಡರಿದ್ದಾರೆ. ಅದರ ಪರವಾಗಿ ಮಾತಾಡೋರು, ಆಚರಣೆ ಮಾಡಿದ್ರೆ ತಪ್ಪೇನು, 14 ಫೆಬ್ರವರಿ ಪ್ರೇಮಿಗಳ ದಿನಾಚರಣೆ ಮಾಡಿದ್ರೆ ತಪ್ಪೇನು ಅಂತ ನನಗೆ ಪ್ರತ್ಯೇಕವಾಗಿ ಹೇಳಿ ಸತೀಶ್ ಚಂದ್ರ ಅವರೇ. ಈಗ ಇಬ್ಬರು ಪ್ರೇಮಿಗಳು ನಿಮ್ಮ ಮುಂದೆ ಬಂದು ನಿಂತ್ಕೋತಾರೆ, ಫೆಬ್ರವರಿ 14ನೇ ತಾರೀಕು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಅವಾಗ ನಿಮ್ಮ ಉತ್ತರ ಏನಾಗಿರುತ್ತೆ ಅವ್ರಿಗೆ? ಇಬ್ಬರು ಪ್ರೇಮಿಗಳು ಮದುವೆ ಆಗ್ತೀನಿ ಅಂದಾಗ ಅದನ್ನು ವಿರೋಧ ವ್ಯಕ್ತ ಮಾಡಕ್ ನಾನು ಯಾರಲ್ಲ. ಆದ್ರೆ ಅವ್ರು ಮದುವೆ ಆಗ್ಬೇಕಾದ್ರೆ ಮದುವೆ ಅನ್ನೋದು ಒಂದಿನದಲ್ಲ, 14ನೇ ತಾರೀಕಿಗೆ ಬಗೆಹರಿಯುವಂಥದ್ದಲ್ಲ, ಇನ್ನು ಜೀವನ ಪೂರ್ತಿ. ನಮ್ಮಲ್ಲಿ ಇಟ್ ಈಸ್ ಸುಪ್ರೀಂ ಕೋರ್ಟ್ನವ್ರು ಕೂಡ ಹೇಳಿದ್ದಾರೆ ಏನಂತ, ಯಾವುದೋ ಒಂದು ಕೇಸಲ್ಲಿ ಏನಂದ್ರೆ ಅದು ಒಪ್ಪಂದ ಅಲ್ಲ, ಅಂದ್ರೆ ಕಾಂಟ್ರಾಕ್ಟ್ ಅಲ್ಲ, ಅದು ಸ್ಯಾಕ್ರಿಮೆಂಟ್, ಅಂದ್ರೆ ಗಂಡು ಹೆಣ್ಣು ಪವಿತ್ರವಾದ ಒಂದು ಸಂಬಂಧ, ಇಟ್ಸ್ ಅ ಸ್ಯಾಕ್ರಮೆಂಟ್. ಈ ಪಾಶ್ಚಾತ್ಯ ಸಂಸ್ಕೃತಿನ ನಾವು ಅನುಕರಣೆ ಮಾಡ್ತಾ ಇದ್ವಿ. ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನಾಗುತ್ತೆ, ಈಗಾಗಲೇ ಲಿವಿಂಗ್ ಇನ್ ರಿಲೇಶನ್ಶಿಪ್ ಇದೆ, ಅದು ಇಂಡಿಯಾಗೂ ಕಾಲಿಟ್ ಆಗೋಗಿದೆ. ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಇರ್ತಾರೆ ಸಮಾಜದಲ್ಲಿ, ಮದುವೆ ಆಗೋದಿಲ್ಲ,
ಎಷ್ಟು ವರ್ಷ ಬೇಕೋ ಅವ್ರು ಇರುವಷ್ಟು ದಿನ ಒಟ್ಟಿಗೆ ಇರ್ಬೋದು, ನಂತರ ಬೇರೆ ಆಗ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲೂ ಇದು ಕಾಣಬರ್ತದೆ. ಆದರೆ ಸುಮಾರು 40-50 ವರ್ಷಗಳ ಹಿಂದೆನೇ ನೀವು ಪಾಶ್ಚಾತ್ಯ ದೇಶಗಳಾದ ಯುರೋಪಿಯ ರಾಷ್ಟ್ರಗಳಲ್ಲಾಗಿರ್ಬೋದು ಅಥವಾ ಅಮೆರಿಕಾದಲ್ಲಾಗಿರ್ಬೋದು ಈ ಪದ್ಧತಿ ಇತ್ತು. ಸೊ ಅಲ್ಲಿ ಏನಾಗ್ತಿತ್ತು, 8-10 ವರ್ಷ ಒಂದು ಹೆಂಗಸು ಒಂದು ಗಂಡು ಜೊತೆಗಿರೋದು, ಒಂದು 2-3 ಮಕ್ಕಳಾಗಿರೋದು. ನಂತರ ಅವ್ರಿಗೆ ಇಷ್ಟ ಆಗಲಿಲ್ಲ ಯಾವುದೋ ಕಾರಣಕ್ಕೆ, ಯಾಕೆಂದ್ರೆ ಮದುವೆ ಇಲ್ಲ, ಅಲ್ಲಿ ಯಾವುದೇ ಒಂದು ಸ್ಯಾಕ್ರಿಮೆಂಟ್ ಇಲ್ಲ, ಅದು ತಂದೆ ತಾಯಿ ಏನು ಸಂಬಂಧ ಇಲ್ಲ. ನಮಗೆ ಅದರ ಅವಶ್ಯಕತೆ ಇದೆಯಾ? ನಾವು ನಮ್ಮ ಸಮಾಜದಲ್ಲಿ ಬೆಳೀತಾ ಇದ್ದೀವಿ, ಅಪ್ಪ ಅಮ್ಮನ ಜೊತೆಗೆ ಇರ್ತೇವೆ. ಪ್ರೇಮದ ಮೇಲೆ ನಂಬಿಕೆ ಇರೋನು ಪ್ರತಿಯೊಂದು ದಿನ ಪ್ರೇಮ ದಿನ ಆಚರಣೆ ಮಾಡಲಿ. ಪ್ರೇಮಿಗಳ ಆಚರಣೆ ಎಲ್ಲಿರಬೇಕು? ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತಿದ್ದೀನಿ, ಸಮಾಜನ ಎದುರಿಸಿ ನಾನು ಯಾವ ಹುಡುಗಿ ಜೊತೆಗೆ ಪ್ರೇಮಿಸಿದ್ದೀನೋ ಅವಳನ್ನ ನಾನು ಬದುಕಿಸಬಲ್ಲೆ, ಅವಳಿಗೊಂದು ಜೀವನ ಕೊಡಬಲ್ಲೆ, ನಾನು ಅವಳನ್ನ ಸಾಕಬಲ್ಲೆ ಅಂತ ಹೇಳಿ ನನ್ನ ಕಾಲ ಮೇಲೆ ನಿಂತು ನಾನು ದುಡ್ಡಿದ್ದಾಗ, ಅಂದರೆ ನನಗೆ ಸಾಕಷ್ಟು ದುಡಿಯೋ ಕೆಪಾಸಿಟಿ ಇದ್ದಾಗ ಪ್ರೇಮ ಮಾಡಿ 14ನೇ ತಾರೀಕೆ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿ ಬಂದರೆ ನನ್ನ ಹತ್ರ ನಾನು ಖಂಡಿತ ವಿರೋಧ ಮಾಡಲ್ಲ. ಈ ಪ್ರೇಮಿ ದಿನಾಚರಣೆ ಎಲ್ಲಿ ನಡೀತಾ ಇದೆ? ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ. ಅದು ಬಿಟ್ಟರೆ ಉದ್ಯೋಗಸ್ಥ ಮಹಿಳೆಯರು 20-25 ವರ್ಷ ದಾಟಿ ತನ್ನ ಸ್ವಂತ ಇದರಲ್ಲಿ ಅಲ್ಲಿ ಕೆಲವೇ ನಡೆಯುತ್ತೆ, ಅಂಥದ್ದು ಮದುವೆ ಆಗಿ ಕಡೆಗೆ ಎಂಡಾಗುತ್ತೆ, ಅದ್ರಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ. ಇಲ್ಲ, ನಾನು ಬಾಬಯ್ಯನವ್ರಿಗೆ ಈ ವಿಚಾರಕ್ಕೆ ನನಗೆ ನೀವು ಪ್ರತಿವಾದವನ್ನ ಮಂಡಿಸಿ ಅಂತ ಕೇಳ್ಕೊತೀನಿ. ನಮ್ಮದೇ ಅನ್ನೋದು ಏನು ಉಳಿದಿದೆ. ಈಗ ಬೆಂಕಿ ಇದೆಯಮ್ಮ, ಬೆಂಕಿ ಮೊದಲು ಕಂಡಿಡಿರ್ಲಿಲ್ಲ, ಅದು ಬೆಂಕಿ ನೋಡಿದ ತಕ್ಷಣ ಮನುಷ್ಯ ಓಡೋಗ್ತಾ ಇದ್ದ ಕೇವ್ಸ್ ಒಳಗೆ. ಅದನ್ನೇ ಈಗ ಬೆಂಕಿನ ಕಂಟ್ರೋಲ್ ಮಾಡಿ ಒಂದು ಬೆಂಕಿ ಪಟ್ಟಣ ಮಾಡಿ ಜೋಬಲ್ಲಿ ಇಟ್ಕೊತಾ ಇದ್ದಾನೆ. ಬೇಕಾದ್ರೆ ಹಚ್ಕೊತಾ ಇದ್ದಾನೆ, ಇಲ್ದಿದ್ರೆ ಜೋಬಲ್ಲಿ ಇಟ್ಕೊತಾ ಇದ್ದಾನೆ. ಅಂತ ಪರಿಸ್ಥಿತಿ ಇರುತ್ತೆ. ಅದು ಮತ್ತೆ 14ನೇ ತಾರೀಕೆ ಯಾಕೆ ಮಾಡಬೇಕು ಅಂತ ಅಂದ್ರೆ ಸಿಂಬಾಲಿಕ್ ಅಷ್ಟೇ. ದಿವಸಾನು ಪ್ರೀತಿಸಿ, ಕ್ಷಣನೂ ಪ್ರೀತಿಸಿ, ಯಾರು ಬೇಡ ಅಂತಿಲ್ಲ. ಪ್ರೀತಿಸಿದ್ರೆ ನಮ್ಗೆ ಯಾರಿಗೂ ರಿಪೋರ್ಟ್ ಆಗಲ್ಲ. ಅದು ಅವ್ರು ಪ್ರೀತಿಯಾಗಿದ್ದಾರೆ ಅಂತ ರಿಪೋರ್ಟ್ ಆಗಲ್ಲ. ಪ್ರೀತಿಸದೇ ಇರುವಾಗಲೇನೆ ನಮಗೆ ರಿಪೋರ್ಟ್ ಆಗೋದು, ಲಾಯರ್ ಹತ್ರ ಹೋಗೋದು. ನಾವು ಒಂಥರ ನಾವು ಎಲ್ಲವನ್ನೂ ಸ್ವೀಕರಿಸ್ತೀವಿ, ಇದನ್ನ ಸ್ವೀಕರಿಸೋದು ನಮಗೆ ಸಮಸ್ಯೆ. ನಿಜವಾದ ಪ್ರೀತಿಯನ್ನು ಹುಡುಕಾಟದಿಂದ ಈ ಸಿನಿಮಾಗಳು ಯಾಕೆ ಮತ್ತೆ ಲವ್ 14ನೇ ತಾರೀಕು ಸಿಕ್ಕರೆ ನಾವು ಅರಸ್ತಾ ಇರೋ ಪ್ರೀತಿ ಅದನ್ನ ಬಳಸ್ಕೊಳ್ಳೋಣ. ಖಂಡಿತವಾಗ್ಲೂ ಅವ್ರು 14ನೇ ತಾರೀಕು ಅಂತ ಅನ್ನೋಂಥದ್ದಲ್ಲ, ಇಲ್ಲಿ ಪ್ರೇಮಿಗಳ ದಿನಾಚರಣೆ ಯಾತಕ್ ನಾವು ವಿರೋಧ ಮಾಡ್ತೀವಿ ಅನ್ನೋಂಥದ್ದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೊಡೋಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕೌಟುಂಬಿಕ ಸಲಹಾ ಕೇಂದ್ರಗಳು ಇಡೀ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಬೀದಿಗೆ ಒಂದೊಂಥರದಲ್ಲಿ ಮಾಡ್ತಾ ಇದ್ರೆ. ಇನ್ಫ್ಯಾಕ್ಟ್ ನನ್ನ ಸಂಸ್ಥೆನೂ ಒಂದು ಸಲಹಾ ಕೇಂದ್ರವನ್ನು ನಡೆಸ್ತಾ ಇದೆ. ಕಾರಣ ಇಷ್ಟೇ, ಲವ್ ಮಾಡುವಂಥದ್ದು 20-21 ವರ್ಷಕ್ಕೋ ಅಥವಾ 22 ವರ್ಷಕ್ಕೋ ಮಾಡ್ತಾರೆ. ಮಾಡಿದ ನಂತರ ಅವರಿಗೆ 6 ತಿಂಗಳು ಜೀವನ ಮಾಡಲ್ಲ. ಎಷ್ಟೋ ಜನ 15 ದಿನಕ್ಕೆ ಬಂದಿದ್ದಾರೆ ಮದುವೆ. ಯಾಕೆ ಅಂತಂದ್ರೆ ಅವರ ಮಧ್ಯದಲ್ಲಿ ಆ ಪ್ರೀತಿ ಅನ್ನುವಂತ ಹುಚ್ಚಿನಲ್ಲಿ ಅವರು ಮುಂದಿನ ಜೀವನವನ್ನ ನಾವು ಹೇಗೆ ನಡೆಸ್ತೀವಿ, ನನ್ನ ಬದುಕನ್ನ ನಾನು ಅವನ ಜೊತೆಗೆ ಕಟ್ಕೊಳಕ್ಕಾಗುತ್ತಾ ಅಥವಾ ಇವಳ ಜೊತೆಗೆ ನಾನು ಕಟ್ಕೊಳಕ್ಕಾಗುತ್ತಾ ಅನ್ನೋಂತ ಒಂದು ಕಲ್ಪನೆ ಇರೋದಿಲ್ಲ. ಆ ಕ್ಷಣಿಕವಾದಂತಹ ಒಂದು ಸುಖಕ್ಕೆ ಅಥವಾ ಪ್ರೀತಿ ಎನ್ನುವಂತ ಒಂದು ಹಂಬಲಕ್ಕೆ ಅವರು ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ಳುವಂತದ್ದೊಂದು ಪದ್ಧತಿ ಇದೆ. ವಿದೇಶಿಯರದ ಬಗ್ಗೆ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಈ ಇತ್ತೀಚೆಗೆ ಕಳೆದ ವಾರ ಈಗ 7-8 ದಿನದ ಪೇಪರ್ ಅಲ್ಲಿ ಬಂದಿದೆ, ಬ್ರಿಟನ್ ನಲ್ಲಿ 29 ವರ್ಷದ ಹುಡುಗ ಅಜ್ಜ ಆಗಿದ್ದಾನೆ. ಅವನಿಗೆ 14 ವರ್ಷದಲ್ಲಿ ಅವನು ಸೆಕ್ಸ್ ಲೈಫ್ ಶುರುವಾಯ್ತು ಅಂತ ಅದ್ರಲ್ಲಿ ಕೊಟ್ಟಿದ್ದಾರೆ. ಅವನಿಗೆ 13 ವರ್ಷದ ಹುಡುಗಿ ಮಗಳಿದ್ದಾಳೆ, 13 ವರ್ಷದವಳು ಮತ್ತೆ ಅವಳು ಇನ್ನೊಬ್ಬನ ಜೊತೆಗೆ ಮಾಡಿರೋದು. 29 ವರ್ಷಕ್ಕೆ ಆತ ಅಜ್ಜ ಆಗಿರೋಂಥದ್ದು. ಇದು ನಮಗ್ ಬೇಕಾ? ಸುಧಾಮೂರ್ತಿ ಅವರೇ, ನನಗೆ ಒಂದು ವಿಚಾರ ಹೇಳಿ. ಈ ಗಂಧರ್ವ ವಿವಾಹ ಅನ್ನೋದು ಒಂದು ರೀತಿಯ ಲಿವ್ ಇನ್ ರಿಲೇಶನ್ಶಿಪ್ ನ ಸಂಕೇತವಲ್ವೇ? ಅದು ನಮ್ಮ ಪುರಾಣಗಳಲ್ಲಿ ಬಂದಿರೋದಿಲ್ವೇ? ಹೌದು, ಗಂಧರ್ವ ವಿವಾಹ ಅಂತ ಇತ್ತು. ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಳ್ಳುವಂಥದ್ದು, ಗುಪ್ತವಾಗಿ ಮಾಡ್ಕೊಳ್ಳುವಂಥದ್ದು. ಗುಪ್ತವಾಗಿ ಮಾಡ್ಕೊಂಡು ಅಂತಂದ್ರೂ ಕೂಡ ಅದು ಕೊನೆಯವರೆಗೂ ಇರ್ತಿತ್ತು ಅಂತ ಶಕುಂತಲಾ ಮತ್ತು ದುಷ್ಯಂತರ ಒಂದು ಇದರಲ್ಲಿ ಇರಕ್ ಬಿಡ್ಲಿಲ್ವಲ್ಲ ಸಮಾಜ ಅವ್ರನ್ನ ಒಟ್ಟಿಗೆ ದುಷ್ಯಂತವಾಗಿ? ಇಲ್ಲ, ಅದು ಸಮಾಜ ಅಂತಲ್ಲ, ಅದೇನೋ ಕಾರಣ ಇತ್ತು, ಋಷಿ ಶಾಪ, ಹೀಗೆ ಏನೋ ಮರುವು ಇದಿತ್ತು ಅಂತ ಹೇಳಿ ಮಾಡಿದ್ದು. ಕೊನೆಯವರೆಗೂ ಅವರು ದಾಂಪತ್ಯ ಜೀವನ ನಡೆಸಿದ್ರು. ಅವರ ಮಗ ಭರತನ ಹೆಸರಲ್ಲೇ ಭಾರತ ಬಂತು. ಹೌದು, ಇದಕ್ಕೆ ನೀವು ದ್ರೌಪದಿ ಕಥೆಗಳನ್ನ ಇದೆಲ್ಲ ಬೇಕಾದಷ್ಟು ನಮ್ಗೆ ಉದಾಹರಣೆಗಳು ನಮ್ಗೆ. ಸತೀಶ್ ಅವ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಿ ಗಂಧರ್ವ ವಿವಾಹದ ಬಗ್ಗೆ? ಅವರೇ ಹೇಳ್ದ ಹಾಗೆ ದುಷ್ಯಂತ ಮತ್ತು ಶಕುಂತಲೆಗಿಂತ ಪ್ರೇಮಕ್ಕೆ ಇನ್ನೊಂದು ಉದಾಹರಣೆ ಇರೋಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಎಲ್ಲಿ ಶಕುಂತಲೆಗೆ ಅನ್ಯಾಯನೇ ಆಯ್ತಲ್ವಾ? ಈ ರೀತಿ ನೋಡ್ಬೇಕಾದ್ರೆ ಇದನ್ನ ನಾವು ನಡೆದಿರುವಂತಹ ಒಂದು ಸನ್ನಿವೇಶ ಅಂತ ನಾವು ಒಪ್ಕೊಳ್ಳೋದಾದ್ರೆ ಯಾಕೆಂದ್ರೆ 3/4 ಜನ ನಮ್ಮ ಭಾರತೀಯರಲ್ಲಿ ಅಥವಾ ನಮ್ಮ ಭಾರತದ ಹಿಂದೂಗಳೇ ಆಗಿರುವಂಥವ್ರು ರಾಮಾಯಣ, ಮಹಾಭಾರತ ಅಥವಾ ಈ ದುಷ್ಯಂತ ಶಕುಂತಲೆಯರ ಪ್ರೇಮ ಕಥೆ ಅಲ್ಲ, ಇಟ್ ಈಸ್ ಎ ಮೈಥಾಲಜಿ, ಮಿತ್ ಅಂತ ಕರೀತಾರೆ. ನಡೆದಿದೆ ಅಂತ ಮೊದಲನೇದಾಗ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅಂದ್ರೆ ಯಾವುದೋ ಋಷಿ, ಯಾವುದೋ ಕವಿ, ಯಾವುದೋ ಅವನಿಗೆ ತಕ್ಕಂಗೆ ಅವನ ಮನಸ್ಸಿಗೆ ಆಲೋಚನೆಗೆ ಬರೆದಿದ್ದಾನೆ ಅಂತ ಬರೀತಾರೆ. ಅದನ್ನು ಮೊದಲನೇದಾಗ ಒಪ್ಕೊಳ್ಳೋಕೆ ಸಮಾಜ ರೆಡಿ ಇದೆಯಾ? ಒಪ್ಕೊಳ್ಳೋಕೆ ರೆಡಿ ಇದ್ರೆ ನಾವು ಇಲ್ಲ ಅಂತ ಹೇಳಲ್ಲ. ಆಗಿನ ಕಾಲದಲ್ಲೂ ನಮ್ಮಲ್ಲೂ ಇತ್ತು. ನೀವು ಯಾವುದೇ ದೇವಸ್ಥಾನಗಳಲ್ಲಿ ಹೋದ್ರೆ
ಈಗಿನ ವಿದೇಶದಲ್ಲಿ ಸಂಸ್ಕೃತಿ ಏನಿದೆ ಆಗಿನ ಕಾಲದಲ್ಲೇ ನಮ್ಮವ್ರು ಅದೆಲ್ಲ ನೋಡಿ ಅದರ ದೇವಸ್ಥಾನಗಳ ಮೇಲೆ ಕೆತ್ತನೆ ಮಾಡಿಟ್ಟಿದ್ದಾರೆ. ಹಂಗನ್ಬಿಟ್ಟು ಅದನ್ನ ನಾವು ಅಳವಡಿಸ್ಕೊಳಕ್ಕಾಗತ್ತಾ ನಮ್ಮ ಜೀವನದಲ್ಲಿ? ಅದ್ರ ಅರ್ಥನೇ ಬೇರೆ ಇದೆ. ಅಂದ್ರೆ ಈಗ ನೀವು ತಾಳಿ ಕಟ್ಲಿಕ್ಕೆ ಮುಂಚೆನೆ ಒಂದು ಹೇಳ್ತಾರೆ ಕೇಳಿ, ನೀವು ಎಲ್ಲರಿಗೂ ಗೊತ್ತಿರುತ್ತೆ, ಸುಲಗ್ನ ಸಾವಧಾನ, ಏನು ಒಳ್ಳೆ ಮುಹೂರ್ತ ಬರ್ತಾ ಇದೆ, ಸಾವಧಾನ ಯೋಚನೆ ಮಾಡೋ ಹಳ್ಳಕ್ಕೆ ಬೀಳ್ತಾ ಇದೆಯಾ. ಹಾಗೇನೆ ಸುಮುಹೂರ್ತ ಸಾವಧಾನ ಯೋಚನೆ ಮಾಡೋ ಹಳ್ಳಕ್ಕೆ ಬೀಳ್ತಾ ಇದೆಯಾ. ಕಡೆಗೆ ಏನು ನಿನ್ನ ಬದುಕಿನ ಉದ್ದೇಶ ಏನು, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ, ನಿನ್ನ ಅಲ್ಲಿದೆ ಉದ್ದೇಶ. ಆದ್ರೂ ಅದನ್ನ ಮೂರನ್ನು ಕೇಳಿ ತಾಳಿ ಕಟ್ಟ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಎಂಟರ್ ಆಗ್ಬೇಕಾದ್ರೂ ಒಂದು ಮೂಲಭೂತವಾದ ಉದ್ದೇಶ ಇತ್ತು. ಏನು, ನೀನು ಇದೆಲ್ಲ ನೋಡ್ತಾ ಇದೀಯಾ, ಇದನ್ನೆಲ್ಲ ಬಿಟ್ಟು ನಿನ್ನ ಮನಸ್ಸಿನ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ, ಅಂದ್ರೆ ಕಲ್ಲನ್ನ ಕೆತ್ತನೆ ಮಾಡಿದ ಕೆತ್ತನೆ ಮಾಡಿದಂತಹ ಒಂದು ಇವನೇನಿರ್ತಾನೆ ಶಿಲ್ಪಿ, ಅವನ ಮನಸ್ಸಿಗೆ ಅನುಗುಣವಾಗಿ ಒಂದು ಇದು ಕೊಟ್ಟಿರ್ತಾನೆ. ಅದಕ್ಕೆ ನಾವು ಪೂಜೆ ಮಾಡ್ತೇವೆ. ಆದ್ರಿಂದ ನಮ್ಮ ಡಿಸ್ಕಷನ್ನ ಒಂದು ರೀತಿ ತಡೆಗಟ್ಟೋಕೆ ಇವರಿಬ್ರು ಬಂದಿದ್ದಾರೆ. ಇವರಿಬ್ರು ನಾನೇ ಅಲ್ಲಿ ಕೂರಿಸಿದ್ದೆ ಸ್ವಲ್ಪ ಹೊತ್ತು, ಎಲ್ರು ಮಾತಾಡೋದನ್ನ ಕೇಳಿ ಅಂತ. ಮದುವೆ ಆಗ್ಬೇಕು ಅಂತ ಬಂದಿರುವಂತ ಪ್ರೇಮಿಗಳು, 14 ಫೆಬ್ರವರಿ ಮದುವೆ ಆಗ್ಬೇಕು ಅಂತ ಬಂದಿರುವಂತಹ ಪ್ರೇಮಿಗಳು ಇವರಿಬ್ರು. ಅವರು ಬೇರೆ ಬೇರೆ ಹಿನ್ನೆಲೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ ಇಲ್ಲಿ. ಖಂಡಿತ 14 ಫೆಬ್ರವರಿ ದಿನ ಅವರಿಗೆ ಬಹಳ ಒಂದು ಒಳ್ಳೆ ಮುಹೂರ್ತ ಇದೆ ಅನ್ನೋದಾದ್ರೆ ಅದಕ್ಕೂ ವಿರೋಧ ಇಲ್ಲ. ನಿಮಗೆ ಆಗ್ಲೇ ಹೇಳಿದಾಗೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಪ್ರೇಮಿಗಳ ದಿನಾಚರಣೆನ ಯಾತಕ್ಕೆ ವಿರೋಧಿಸ್ತಿದೀವಿ ಅನ್ನೋಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೀವಿ ಹೊರತು ಇವರಿಬ್ರು ಮದುವೆ ಆಗೋದ್ರಲ್ಲಿ ಖಂಡಿತ ನಮ್ಮೆಲ್ರಿಗೂ ಬೆಂಬಲ ಇದೆ, ಸಹಕಾರ ಇದೆ. ಆದ್ರೆ ಅವರು ಅದಕ್ಕೆ ಅಂತ ನಾನು ಪರಿಶೀಲನೆ ಈಗ ಮಾಡ್ತೀನಿ. ಒಂದು ನಿಮಿಷ, ನಾನು ಇದನ್ನ ಸತೀಶ್ ಚಂದ್ರ ಅವರ ಈ ಕೊನೆ ಮಾತುಗಳೊಂದಿಗೆ ನಾನು ಒಂದು ವಿರಾಮವನ್ನು ತೆಗೆದುಕೊತಾ ಇದ್ದೀನಿ. ವಿರಾಮದ ನಂತರ ಇವರಿಬ್ಬರನ್ನ ಮಾತಾಡ್ಸೋಣ ಅಂತ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ಸುಲಗ್ನ ಸಾವಧಾನ, ಸುಮೂರ್ತ ಸಾವಧಾನ ಅಂತ ಹೇಳಿದ್ದಾರೆ. ಸಾವಧಾನವಾಗಿ ಯೋಚನೆ ಮಾಡಿ ಹಳ್ಳಕಾರಿ ಅಂತ ಹೇಳಿದ್ದಾರೆ. ಸತೀಶ್ ಚಂದ್ರ ಅವರ ಈ ಅಡ್ವೈಸ್ ನೀವು ಇಬ್ರು ತಗೊಂಡು ಸಾವಧಾನವಾಗಿ ಯೋಚನೆ ಮಾಡಿ.